ಸರ್ ಜಂಟಿ ಕ್ರಿಯಾ ಸಮಿತಿ ಮಾತುಕತೆ ಮೂಲಕ ತೀರ್ಮಾನಕ್ಕೆ ಬಂದಿದ್ರೆ ಏನ್ ಸರ್ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರ ಏನು? ಸರ್ಕಾರ ನಿನ್ನೆ ರಾತ್ರಿ 9 ಗಂಟೆಗೆ ಒಂದು ನೋಟಿಫಿಕೇಶನ್ ತಂದಿದೆ. ಆ ನೋಟಿಫಿಕೇಶನ್ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರಿಗೆ ಸಂಪೂರ್ಣವಾದಂಥ ತೃಪ್ತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಕೇಳಿರ್ತಕ್ಕಂಥದ್ದು 38 ತಿಂಗಳ ಕಾಲ ಅರಿಯರ್ಸು. ಅವರು ಮೊದಲು ಪ್ರಸ್ತಾಪ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು 14 ತಿಂಗಳ ಕಾಲ ಮಾತ್ರ ಕೊಡ್ತೀವಿ, ಯಾಕೆಂದ್ರೆ ಶ್ರೀನಿವಾಸ ಮಧ್ಯವರ್ತಿ ಅವರ ಕಮಿಟಿಯ ಆಧಾರದ ಮೇಲೆ ಅಂತ ಹೇಳಿದ್ರು. ಅದರ ನಂತರದಲ್ಲಿ ರಾತ್ರಿ ಅನೌನ್ಸ್ ಮಾಡುವಾಗ ನಾವೇನ್ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಬೇಡಿಕೆ ಇಟ್ಟಿದ್ವಿ, 38 ತಿಂಗಳ ಕಾಲ ಅರಿಯರ್ಸ್ ಕೊಡಬೇಕು, 1/1/24 ವೇತನ ಪರಿಷ್ಕರಣೆ ಆಗಬೇಕು ಅಂತ ಬೇಡಿಕೆ ಇಟ್ಟು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ನೌಕರರು ಬರ್ಲಿಕ್ಕೆ ಆರಂಭ ಮಾಡಿದ್ರು. ಇದರ ಪರಿಣಾಮವಾಗಿ ಅವರು 26 ತಿಂಗಳ ಕಾಲ ನಾವು ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ 14 ತಿಂಗಳು ಮುಂಚೆ ಹೇಳಿದ್ರು, ನಂತರದಲ್ಲಿ 12 ತಿಂಗಳು ಸೇರಿಸಿ 26 ತಿಂಗಳ ಕಾಲ ನಾವು ಅರಿಯರ್ಸ್ ಕೊಡ್ತೀವಿ, 1251 ಕೋಟಿಯನ್ನ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇದು 1/1/24 ವೇತನ ಪರಿಷ್ಕರಣೆ ಬಗ್ಗೆ ಅವರು 1/4/27 ಮುಂದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು. ನಮ್ಮ ಹೋರಾಟ ಆರಂಭ ಆದ ನಂತರ ಅವರೀಗ ನಿನ್ನೆ ನೋಟಿಫಿಕೇಶನ್ ಅಲ್ಲಿ 1/4/2025 ವೇತನ ಪರಿಷ್ಕರಣೆಯನ್ನ ನಾವು ಮಾಡ್ತೀವಿ. ಅದು ಏನು ಅವರು ಪರ್ಸೆಂಟೇಜ್ ಕೇಳಿದರೆ ಅದನ್ನ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯನ್ನ ಕರೆದು ಮಾತನಾಡಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಸಹ ನಮಗೆ ಒಪ್ಪಿಗೆ ಇಲ್ಲ. ಸಾರಿಗೆ ನಿಗಮಗಳ ನೌಕರರು ಈ ಒಂದು ಏಕಪಕ್ಷೀಯ ಆದೇಶವನ್ನ ನಾವು ಸಂಪೂರ್ಣವಾಗಿ ತಿರಸ್ಕರಿಸ್ತೀವಿ. ನಾವು ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಆ ನೋಟಿಫಿಕೇಶನ್ ಪುನರ್ ಪರಿಶೀಲನೆ ಮಾಡಿ 1/1/24 ಸಾರಿಗೆ ನಿಗಮಗಳ ನೌಕರರಿಗೆ ವೇತನವನ್ನ ಕೊಡಬೇಕು. ಯಾವ ದುಡಿಯುವಂತ ಸಾರಿಗೆ ನಿಗಮಗಳ ನೌಕರರ ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ನಾವು ಈ ನಡುವೆ ನಮಗೆ ಇವೆಲ್ಲ ಬೆಳವಣಿಗೆ ಆದ ಹಿನ್ನೆಲೆಯಲ್ಲಿ ಇವತ್ತು ಜಂಟಿ ಕ್ರಿಯಾ ಸಮಿತಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಇದು ಅತ್ಯಂತ ಯಶಸ್ವಿಯಾಗಿ ಪ್ರತಿಭಟನೆ ಆಗಿದೆ. ಆದರೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಸ್ವಲ್ಪ ಕಾಲಾವಕಾಶ ಕೊಡೋಣ ಅಂತೇಳಿ ನಾವು 2ನೇ ತಾರೀಕು ಮಾರ್ಚ್ವರೆಗೂ ಅವರು ಕರೆದು ಮಾತುಕತೆ ಮಾಡಿ ಇದನ್ನ ಫೈನಲೈಸ್ ಮಾಡದೇ ಇದ್ರೆ ನಾವು 2ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಅಂದ್ರೆ ನಿರಂತರ ಧರಣಿ ಕಾರ್ಯಕ್ರಮವನ್ನ ಇದೇ ಸ್ವಾತಂತ್ರ್ಯ ಯೋಧರ ಪಾರ್ಕ್ ಅಲ್ಲಿ ನಡೆಸಲಿಕ್ಕೆ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿದೆ. ಸರ್ ಇಷ್ಟಾದ್ರೂ ಕೊಟ್ಟಿದ್ದೀವಿ, ಸಂತೋಷ ಪಡಿ ಅಂತ ಜಯಪ್ರಕಾಶ್ ಕುಮಾರ್ ಹೇಳಿದ್ರು. ಪ್ರತಿಭಟನಾ ಸಭೆಯಲ್ಲಿ ನೀವು ಅವ್ರಿಗೆ ಆ ಮಾತಿಗೆ ಉತ್ತರವನ್ನ ಕೊಟ್ಟರೆ ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ನಾವು ಸಂತೋಷ ಪಡುವಂತ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ನಾವು ಸಂತೋಷ ಪಡಕ್ಕೆ ನಾವು ದುಡಿದಿರ್ತಕ್ಕಂಥ ಹಣವನ್ನ ಈಗ ಸರ್ಕಾರದ ಮೇಲೆ ಸಂಸ್ಥೆ ಮೇಲೆ ಬಿಟ್ಟಿದ್ದೀವಿ. ಅಂದ್ರೆ 1/1/20 28/2/2023 ಏನು 38 ತಿಂಗಳ ಕಾಲ ಅದನ್ನ ಬಿಡೋಕೆ ಅದಕ್ಕೆ ಏನು ದಾನ ಅಲ್ಲ, ಅದನ್ನ ನಾವು ಶ್ರಮ ಪಟ್ಟಿದ್ದೀವಿ. ನಾವು ಶ್ರಮ ಪಟ್ಟು ಕೆಲಸವನ್ನ ಮಾಡಿ ನಾವು ಸರ್ಕಾರದ ಜೊತೆ ಬಿಟ್ಟು ನಾವು ಇವತ್ತು ನೆಗೋಸಿಯೇಟ್ ಮಾಡ್ತಾ ಇದೀವಿ. ಅದರಿಂದ ಅದನ್ನ ಬಿಡುವಂತ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಈ ಸರ್ಕಾರಕ್ಕೆ ಇನ್ನೊಂದು 500 ಕೋಟಿ ಕೊಡುವಂಥದ್ದು ಯಾವ ದೊಡ್ಡ ಕೆಲಸನೂ ಅಲ್ಲ. ನಮ್ಮ ಶಕ್ತಿ ಯೋಜನೆಯಲ್ಲಿ 4200 ಕೋಟಿ ರೂಪಾಯಿ ಹಣವನ್ನ ಇನ್ನೂ ಕೂಡ ಸರ್ಕಾರ ಡ್ಯೂ ಕೊಡಬೇಕಾಗಿದೆ. ಅದರಿಂದ ನಮ್ಮ ಹಣವನ್ನ ಅಲ್ಲಿಟ್ಕೊಂಡು ಸಾರಿಗೆ ನಿಗಮಗಳ ನೌಕರರಿಗೆ ಚೌಕಾಸಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದರಿಂದ 38 ತಿಂಗಳ ಕಾಲ ಅರಿಯರ್ಸ್ ಕೊಡೋವರೆಗೂ ಸಾರಿಗೆ ನಿಗಮಗಳ ನೌಕರರ ಸಂತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ 100% ಸಕ್ಸಸ್. ಇದು 2 ಕಾರಣಕ್ಕೆ ಸಕ್ಸಸ್ಸು. ಅನಂತ್ ಸುಬ್ರಾಯರು 28ನೇ ತಾರೀಕು ತೀರ್ಕೊಂಡ್ರು. ನಾವೆಲ್ಲ ಸಂಜೆ 6:30 ಹೊತ್ತಿಗೆ ಕಂಗಾಲಾಗಿದ್ವಿ, ಬೇಜಾರಾಗಿದ್ವಿ. ಆದರೆ ಅಧಿಕಾರಿಗಳು ಸರ್ಕಾರ ಯಾರೋ ತಲೆ ಕೆಡಿಸ್ಕೊಂಡಿರಲಿಲ್ಲ. 29ನೇ ತಾರೀಕು ಅಜಿಟೇಷನ್ ಇತ್ತು ಅಂದ್ರೂ ಕೂಡ ಯಾವುದೇ ಇವತ್ತಿನ ಥರನೇ ಅವತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಆದರೆ ಇವತ್ತಿನ ಬದಲಾವಣೆ ಏನಂದ್ರೆ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಅಧಿಕಾರಿಗಳು ಎಲ್ಲರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕೂತು ಒಂದು 26 ತಿಂಗಳು ಕೊಡ್ತೀವಿ ಅಂತ ಬಂದಿದ್ದಾರೆ, 1/4/25 ಅಂತ ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 4ನೇ ತಾರೀಕು ಆಗಸ್ಟ್ ಅವ್ರು ಏನು ಹೇಳಿದ್ರು ಅಂದ್ರೆ, ನಾವು ಆಗಸ್ಟ್ 5ಕ್ಕೆ ಸ್ಟ್ರೈಕ್ಗೆ ಹೋಗೋಕೆ ಮುಂಚೆ ನಿಮಗೆ 1 ವರ್ಷನ ಹಿಂದೆ ಬರ್ತೀನಿ, 1/3/27 ಅಂತಿದ್ದವರು 1/4/26 ಅಂತ ಬಂದ್ರು. ಈಗ ನಿನ್ನೆ 1/4/25 ಅಂತ ಬಂದಿದ್ದಾರೆ. ನಮ್ಮ ಹೋರಾಟನ ನಾವು ಇದೇ ರೀತಿ ಮುಂದುವರಿಸಿದ್ರೆ ಅವರು 1/1/24 ಬಂದೇ ಬರ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಆಯ್ತಾ? ಅದರಿಂದ ಇದು ಒಂದು ಗೇಯ್ನು. ಎರಡನೇ ಗೇಯ್ನು, ನಮಗೆ ಅವರು ಅರಿಯರ್ಸ್ ವಿಚಾರದಲ್ಲಿ 14 ಇದ್ದಿದ್ದನ್ನು 26 ತಿಂಗಳು ಮಾಡಿದ್ದಾರೆ, ಇನ್ನು 12 ತಿಂಗಳು ಬಾಕಿ. MD ಅವರು ಇನ್ನೊಂದು ಏನು ಹೇಳಿದ್ರು, ಇವತ್ತಿನ ಸಭೆಗೆ ಬಂದು ರಿಟೈರ್ಡ್ ಆದವ್ರ ಹಿತಾಸಕ್ತಿನ ನಾವು ಕಾಪಾಡ್ತೀವಿ ಎಂದಿದ್ದಾರೆ. ರಿಟೈರ್ಡ್ ಆದವ್ರಿಗೆ ಒಂದು 200-250 ಕೋಟಿ ಕೊಟ್ಬಿಟ್ರೆ ನಮಗೂ ಸರ್ಕಾರಕ್ಕೂ ಒಂದು 250 ಕೋಟಿ ಜಗಳ ಅಷ್ಟೇ. ಅದರಿಂದ ಅದು ಒಂದು ಗೇಯ್ನು. ಇದೆಲ್ಲಕ್ಕಿಂತಲೂ ಬಹಳ ದೊಡ್ಡ ಗೇಯ್ನ್ ಅಂದ್ರೆ, ನನ್ನಂತ ಒಬ್ಬ ಚಳವಳಿ ಕಾರ್ಯಕರ್ತನಾಗಿ ಕಾಮ್ರೇಡ್ ಅನಂತ್ ಸುಬ್ರಾವ್ ಅಂತ ಒಬ್ಬ ಹಿರಿಯ ಮುತ್ಸದ್ದಿ
6 ದಶಕಗಳ ಹೋರಾಟದ ಅನುಭವ ಇರ್ತಕ್ಕಂಥ ವ್ಯಕ್ತಿ ತೀರ್ಕೊಂಡ್ರು ಸಹ ಅವರ ಜೊತೆ ಅವ್ರು ಹೋದ್ರೂ ಸಹ ಚಳವಳಿ ಮತ್ತೆ ಹೋರಾಟ ಜೀವಂತವಾಗಿದೆ, ಅದು ಮುಂದುವರಿಯುತ್ತೆ ಅನ್ನೋ ಸಂದೇಶನ ಇವತ್ತಿನ ಹೋರಾಟ ಕೊಟ್ಟಿದೆ. ಈ ಹೋರಾಟದ ಸಂದೇಶನ ಯಾರು ಸರ್ಕಾರ ಆಗಲಿ ಆಡಳಿತ ವರ್ಗ ಆಗಲಿ ಉಪೇಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ನನ್ನ ಭರವಸೆ. ಸರ್, ಅದು ಇವತ್ತು ಏನ್ ಪ್ರಸ್ತಾಪ ಕೊಟ್ಟಿದ್ದಾರೆ ಅದನ್ನ ನಮ್ಮ ಹತ್ರ ಚರ್ಚೆ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ನಾನು ಕಾಮ್ರೇಡ್ ಸಾತಿ ಸುಂದರೇಶ್ ಪಾರ್ಟಿ ಲೀಡರು ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಡೆಲಿಗೇಷನ್ ಅದು. ನಾನು ಅನಂತ ಸುಬ್ರಾಯರು AITUC ಮತ್ತೆ KSRTC ಫೆಡರೇಷನ್ ನಲ್ಲಿ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಇರ್ಬೋದು. ಆದರೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ನಮಗಿಂತಲೂ ಸ್ವಲ್ಪ ಹಿರಿಯ ನಾಯಕರಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನಾವು ರಾಜಕೀಯ ಬೆಂಬಲ ಕೊಟ್ಟಿದ್ವಿ ಕಳೆದ ಚುನಾವಣೆಯಲ್ಲಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪಾರ್ಟಿ ನಮ್ಮ ಡೆಲಿಗೇಷನ್ ಅನ್ನ ಲೀಡ್ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವ್ರನ್ನ ಫೋನ್ ಮಾಡಿ ಕೇಳಿದಾಗ KSRTC ಸೆಂಟ್ರಲ್ ಆಫೀಸಿಗೆ ಬನ್ನಿ ಅಂದ್ರು. ಅಲ್ಲಿ ಬಂದಾಗ ಅವ್ರು ನಮ್ಗೇನು ಹೇಳಿದ್ರು, ಇವತ್ತೇನು ಪ್ರಸ್ತಾಪ ಕೊಟ್ಟಿದ್ದಾರೆ ಅದನ್ನ ನಮ್ಮ ಗಮನಕ್ಕೆ ತಂದ್ರು. ನಾವು ಅಲ್ಲಿ ಕಮಿಟ್ ಮಾಡ್ಕೊಳ್ಳಿಲ್ಲ, ಒಪ್ತೀವಿ ಇದನ್ನ ಸ್ವಾಗತ ಮಾಡ್ತೀವಿ ಅದೆಲ್ಲ ಹೇಳಲಿಲ್ಲ. ನಮಗಿದು ಒಪ್ಪಿಗೆ ಇಲ್ಲ ಅಂತಲೇ ಬಹಳ ಸ್ಪಷ್ಟವಾಗಿ ಅವತ್ತು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ. ಅವ್ರು ಏನು ಹೇಳಿದ್ರು, ನೀವು ಒಪ್ಪಿದ್ರೆ ನಾನು CM ಹತ್ರ ಮಾತಾಡ್ತೀನಿ ಅಂದ್ರು. ಅವ್ರು ನಮ್ಮ ಹತ್ರ ಮಾತಾಡೋಕ್ಕೆ ಒಪ್ಪಿಗೆ ತಗೊಂಡು CM ಹತ್ರ ಹೋಗೋಣ ಅಂದ್ರು. ನಾವು ಹೇಳಿದ್ವಿ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಬಂದ್ವಿ. ಆಮೇಲೆ ಜಂಟಿ ಕ್ರಿಯಾ ಸಮಿತಿ ಇಮಿಡಿಯೇಟ್ಲಿ ಕರೆದು ಈ ತರ ರಾಮಲಿಂಗಾರೆಡ್ಡಿ ಅವರು ಈ ತರ ಪ್ರಸ್ತಾಪ ಕೊಟ್ಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಏನು ಅಭಿಪ್ರಾಯ ಕೊಡ್ತು, ಸರ್ವಾನುಮತದಿಂದ ಅವ್ರು ಅಫಿಷಿಯಲ್ ಆಗಿ ಕರೆದು ಇದನ್ನು ಅನೌನ್ಸ್ ಮಾಡಲಿ, ಜಂಟಿ ಕ್ರಿಯಾ ಸಮಿತಿಯಿಂದ ಆವಾಗ ಪ್ರತಿಕ್ರಿಯೆ ಕೊಡೋಣ, ಇವಾಗ ನಾವೇನು ಹೇಳೋದು ಬೇಡ ಅಂದ್ರು. ನಾವು ಆ ತೀರ್ಮಾನಕ್ಕೆ ಬದ್ಧವಾಗಿ ಒಂದ್ ಕಡೆಗೆ ಕಮ್ಯುನಿಸ್ಟ್ ಪಾರ್ಟಿ ಡೆಲಿಗೇಷನ್ನ ಭಾಗವಾಗಿ ಹೋದ್ವಿ, ಇನ್ನೊಂದು ಕಡೆ ಜಂಟಿ ಕ್ರಿಯಾ ಸಮಿತಿ ಭಾಗವಾಗಿ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನಕ್ಕೆ ನಾವು ಬದ್ಧರಾದ್ವಿ. ರಾಮಲಿಂಗಾರೆಡ್ಡಿ ಅವರು, ನಾನು ಮುಖ್ಯಮಂತ್ರಿ ನಾವು ಹೇಳಿದ್ವಿ ಅದನ್ನ ನೀವು ಅಧಿಕೃತವಾಗಿ ಕರೀರಿ ಸಭೆ ಅಂತ. ಅವರಂದ್ರು CMಗೆ ಒಂದು ಮಾತು ಹೇಳ್ಬಿಟ್ಟು ನಾನು ಮೀಟಿಂಗ್ ಕರಿತೀನಿ ಅಂದ್ರು. ಅವ್ರ ಆ ಮೀಟಿಂಗ್ ಕರೆಯೋದಷ್ಟರಲ್ಲಿ ಅನಂತ ಸುಬ್ರಾಯ ಅವರ ಸಾವಾಯಿತು. ಆಮೇಲೆ ಅದು ಬೇರೆ ಬೇರೆ ಬೆಳವಣಿಗೆಗಳಾಯ್ತು. ಇವತ್ತಿನ ಕಾರ್ಯಕ್ರಮ ನಮ್ಮ ದೃಷ್ಟಿಯಿಂದ ಕಾರ್ಮಿಕರ ಐಕ್ಯತೆ ಕಾಪಾಡಿದೆ, ಕಾರ್ಮಿಕರಿಗೆ ಹೋರಾಟದ ಉತ್ಸಾಹದ ಸಂದೇಶ ಕೊಟ್ಟಿದೆ. ಸರ್ಕಾರ ಕೂಡ 2 ಹೆಜ್ಜೆ ಕೆಳಗೆ ಬಂದಿದೆ. ಇನ್ನು ಬಾಕಿ ವಿಚಾರ ಏನಿದೆ, ನಾವು ನಮ್ಮ ಹೋರಾಟ ಮುಂದುವರಿಸಿ ನಾವು ಪಡ್ಕೋತೀವಿ ಅನ್ನೋ ನಂಬಿಕೆನೂ ನಮಗಿದೆ. ಮೊದಲನೇದಾಗಿ ಇವತ್ತು ಮುಷ್ಕರ ನಡೆದಿಲ್ಲ, ಹೋರಾಟ ನಡೆದಿದೆ, ಒಂದು ಧರಣಿ ಸತ್ಯಾಗ್ರಹ ನಡೆದಿದೆ. ಆಮೇಲೆ ನಿಜ ಅವರು ನಮ್ಮ ಜೊತೆ ಭೌತಿಕವಾಗಿಲ್ಲ ಕಾಮ್ರೇಡ್ ಅನಂತ ಸುಬ್ರಾವ್ ಅವರು, ಆದರೆ ಅವರ ಹೋರಾಟದ ದಾರಿ ಹಾಗೇ ಇದೆ, ಹಾಗೇ ಇರುತ್ತೆ ಮುಂದೆನೂ ಕೂಡ. ಅವರು ಹಾಕೊಟ್ಟಂಥ ಒಂದು ಹೋರಾಟದ ದಾರಿ ಏನಿದೆ ಅದು ಸಾರಿಗೆ ನೌಕರರ ಜೊತೆ ಇರ್ಬೋದು ಅಥವಾ ಕಾರ್ಮಿಕರ ಜೊತೆ ಇರ್ಬೋದು, ಖಂಡಿತವಾಗ್ಲೂ ಅದು ನಮ್ಮೆಲ್ಲರ ಜೊತೆ, ಹೋರಾಟಗಾರರ ಎಲ್ಲರ ಜೊತೆ ಹಾಗೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಹೋರಾಟ ಮತ್ತೆ ಅವರ ಆಸೆ ಸಾರಿಗೆ ನೌಕರರ ಪರವಾಗಿ ಆಸೆ ಏನು? ಮೊದಲನೇದು, ಸಾರಿಗೆ ಸಂಸ್ಥೆ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿ ಉಳಿಬೇಕನ್ನೋದು ಮೊದಲನೇದು. ಎರಡನೇದು, ಸಾರಿಗೆ ನೌಕರರಿಗೆ ಅವರ ಸೇವೆಗೆ ತಕ್ಕಂತೆ ಪ್ರತಿಫಲ ಸಿಗಬೇಕು ಅನ್ನೋದು, ಅದು ವೇತನದ ವಿಷಯದಲ್ಲಿರ್ಬೋದು ಅಥವಾ ಅವರಿಗೆ ಯಾವುದೇ ಇನ್ಕ್ರಿಮೆಂಟ್ಗಳಿರ್ಬೋದು ಅಥವಾ ಏನೇ ಇರ್ಬೋದು, ಅವರ ಏನು ಸೇವೆ ಕೊಡ್ತಾ ಇದ್ದಾರೆ ಜನರಿಗೆ ಅದಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲ ಸಿಗಬೇಕು ಅನ್ನೋದು. ಮತ್ತೆ ಅವರಿಗೆ ದಿನನಿತ್ಯ ಅವರ ಕೆಲಸದಲ್ಲಿ ಆಗ್ತಾ ಇರುವಂಥ, ಕೆಲಸದ ಸ್ಥಳದಲ್ಲಿ ಆಗ್ತಾ ಇರುವಂಥ ಮತ್ತು ಕೆಲಸದ ವಾತಾವರಣದಲ್ಲಿ ಆಗ್ತಾ ಇರುವಂಥ ದೌರ್ಜನ್ಯಗಳೇನಿದೆ, ಕಿರುಕುಳಗಳೇನಿದೆ, ಅವೆಲ್ಲ ನಿಲ್ಲಬೇಕು ಅನ್ನೋದು ಅವರ ಒಂದು ಆಲೋಚನೆ ಆಗಿತ್ತು. ಮತ್ತು ಅವರ ಹೋರಾಟಗಳು ಆಗಿತ್ತು. ಅವರು ಕಟ್ಟಿರುವಂಥ ಸಂಘಟನೆ ಇರ್ಬೋದು, KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್, ಅದು ಮುಂಚೆ ಅದು ಬರೀ ಚಾಲಕರ ಫೆಡರೇಷನ್ ಆಗಿತ್ತು. ಆಮೇಲೆ ಅದರಲ್ಲಿ ಕಂಡಕ್ಟರ್ಗಳು ಮತ್ತು ಮೆಕ್ಯಾನಿಕ್ಗಳು, ಆಮೇಲೆ ಸ್ವೀಪರ್ಗಳು, ಆಮೇಲೆ ಇನ್ನೂ ಎಲ್ಲ ವರ್ಗದ ನೌಕರರನ್ನು ಸೇರಿಸ್ಕೊಳ್ಳಲಾಯಿತು. ಹಾಗಾಗಿ ಅದೇನಾಯಿತು, ಅವರು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಕಿರುಕುಳಗಳಿರೋ ಅಂಥ ಒಂದು ಸಂಸ್ಥೆ ಅಂತಂದರೆ ಈ ಸಾರಿಗೆ ಈ ಸಾರಿಗೆ ನಿಗಮಗಳು. ಹಾಗಾಗಿ ಇವೆಲ್ಲವನ್ನು ಕೂಡ ಅದು ತಡಿಬೇಕು ಅನ್ನೋದು ಅವರ ಆಲೋಚನೆ ಆಗಿತ್ತು.
ಅನಂತ್ ಸುಬ್ಬರ ಅವರು ಕೊನೆಯ ಕ್ಷಣ ಅಂತಿಮ ದಿನದವರೆಗೂ ಕೂಡ ಸಾರಿಗೆ ನೌಕರರಾಗಿ ಹೋರಾಟದ ಅವತ್ತು ಸರ್ಕಾರನೂ ಕೂಡ ಬಂದು ನಿಮ್ಮ ಮನೆಯವರ ಭರವಸೆ ಅವರ ಆಸೆ ಈಡೇರಿಸ್ತೀವಿ. ಈ ಸರ್ಕಾರ ಸಾರಿಗೆ ನೌಕರರ ಆಸೆ ಹಿಂಬಾಕಿ ಇದೆ 38 ಈಡೇರಿಸುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆ? ನೋಡಿ, ನಾನು ಕೂಡ ಒಬ್ಳು ಹೋರಾಟಗಾರ್ತಿನೇ. ನಾನು ನಮ್ಮ ತಂದೆ ಹಾಕೊಟ್ಟ ದಾರಿನಲ್ಲೇ ನಾನು ಕೂಡ ಹೋಗ್ತಾ ಇರೋದು. ನಾನು ಒಬ್ಳು ಕಮ್ಯುನಿಸ್ಟ್ ಹೋರಾಟಗಾರ್ತಿನೇ. ನಾವು ಒಂದು ಬದುಕಿನಲ್ಲಿ ಒಂದು ವಿಶ್ವಾಸ, ಭರವಸೆ, ನಂಬಿಕೆ ಇವೆಲ್ಲ ಇಟ್ಕೊಂಡೇನೆ ಮುಂದೆ ಹೋಗ್ತಾ ಇರೋವಂಥದ್ದು. ಅವರು ಬಹಳ ಜೀವಪರವಾದ ಮನುಷ್ಯರಾಗಿದ್ರು, ಭರವಸೆ ಇಟ್ಕೊಂಡಿದ್ದವರೇ ಆಗಿದ್ರು. ಕೊನೆ ಕ್ಷಣದ ತನಕನೂ ಕೂಡ ಅವರು ಭರವಸೆ ಇಟ್ಕೊಂಡೇ ಇದ್ರು, ಹೋರಾಟ ಮಾಡ್ತಾನೆ ಇದ್ರು. ಹಾಗಾಗಿ ನಮಗೆ ಇವತ್ತು ಕೂಡ ಸರ್ಕಾರ ಮಾಡತ್ತೋ ಬಿಡತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಆಮೇಲೆ ಅವತ್ತು ನಮ್ಮ ಮನೆಗೆ ಬಂದಾಗ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಕಾರ್ಮಿಕ ಸಚಿವರು ಇರ್ಬೋದು ಅಥವಾ ನಮ್ಮ ಸಾರಿಗೆ ಸಚಿವರು ಇರ್ಬೋದು, ಅವರೆಲ್ಲರೂ ಕೂಡ ಒಂದು ಗೌರವದಿಂದ ಮತ್ತು ಪ್ರೀತಿಯಿಂದನೇ ಬಂದಿದ್ರು. ಅದ್ರ ಜೊತೆಗೆ ನಾನು ಅವರನ್ನ ನಾನಾಗ್ಲಿ ನಮ್ಮ ತಾಯಿಯಾಗಲಿ ಅವರನ್ನ ಕೋರ್ಕೊಂಡಿದ್ದ ಇದಕ್ಕೆ ನಾನು ಹೇಳ್ದೆ, ಈ ಥರ ನಾವು ಹೇಳಿದ್ವಿ, ಈ ಥರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿ ಅಂತ. ಅವಾಗ ಸಾರಿಗೆ ಸಚಿವರು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಅಂದರು. ಅವರು ಭರವಸೆ ಕೊಟ್ಟಿದ್ದಲ್ಲ, ಮಾತಾಡ್ತೀನಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನಾನು ಸಾರಿಗೆ ಸಚಿವರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ನಮ್ಮ ತಾಯಿ ಮಾತಾಡಿದಾಗ ಆಯ್ತಮ್ಮ ಮಾತಾಡ್ತೀವಿ ಅಂತ ಹೇಳಿದ್ರು. ಅವರು ಭರವಸೆ ಕೊಟ್ಟರು ಅಂತ ನಾನು ಹೇಳಲಾರೆ. ಆದರೆ ಇವತ್ತು ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿದ್ದಾರೆ. ಅವರು ಮುಂಚೆ ಹೇಳಿದ 14 ತಿಂಗಳಿಗಿಂತ ಇವತ್ತು ಸ್ವಲ್ಪ ಮುಂದಕ್ಕೆ 26 ತಿಂಗಳಿಗೆ ಬಂದಿದ್ದಾರೆ. ನಾವು ಕೇಳಿದ 38 ತಿಂಗಳು, ಅವ್ರಿಗೆ ಇವಾಗ 26 ತಿಂಗಳಿಗೆ ಬಂದಿದ್ದಾರೆ. ಹಾಗಾಗಿ ನಮಗೆ ಇನ್ನು ಮುಂದಕ್ಕೂ 38 ತಿಂಗಳಿಗೆ ಬರ್ತಾರೆ ಅನ್ನೋ ಭರವಸೆ, ನಂಬಿಕೆ, ವಿಶ್ವಾಸ ಎಲ್ಲ ಇಟ್ಕೊಂಡಿದ್ದೀವಿ. ಇಲ್ಲ ಅಂತಂದ್ರೆ ನಮ್ಮ ಹೋರಾಟದ ದಾರಿ ಇದ್ದೇ ಇರುತ್ತೆ. ಈಗ 50 ಸಾರಿಗೆ ನೌಕರರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನ ಹೋರಾಟ, ಸರ್ಕಾರದ ಪ್ರತಿಕ್ರಿಯೆ ನೋಡಿದ್ರೆ ಇವತ್ತಿನ ಈ ಒಂದು ಧರಣಿ ಯಶಸ್ವಿ ಆಯ್ತು? ಖಂಡಿತ ಎಲ್ಲ ಹೋರಾಟಗಳು ಯಶಸ್ವಿ ಆಗೋದೇನೆ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಹೋಗುವಾಗ ಈ ಹೋರಾಟಗಳು ಯಶಸ್ವಿ ಆಗೋ ಅಂಥದ್ದೇನೆ. ಯಾವುದೇ ಚಳುವಳಿ ಹೋರಾಟಗಳು ವಿಫಲ ಆಗತ್ತೆ ಅನ್ನೋದು ಖಂಡಿತ ಇಲ್ಲ. ಅದು ಜನರಲ್ಲಿ ಒಂದು ನಂಬಿಕೆ ಮತ್ತೆ ದೃಢತೆ ಮತ್ತೆ ವಿಶ್ವಾಸವನ್ನ ಮೂಡ್ಸತ್ತೆ. ಹಾಗಾಗಿ ಇವತ್ತಿನ ಹೋರಾಟ ಕೂಡ ನನ್ನ ಪ್ರಕಾರ ಯಶಸ್ವಿ ಆಗಿದೆ. ಹೋರಾಟ ಇವತ್ತು ಯಶಸ್ವಿ ಆಯ್ತು ಸರ್. ಈಗ ಒಂದು ಕಾರಣಕ್ಕೆ ಹೋರಾಟ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ರಾಜ್ಯ ಸರ್ಕಾರ ಏನೂ ಕೊಡದೇ ಇಲ್ಲ ಅಂತಕ್ಕಂಥದ್ದನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ರು. 4 ಸಾರಿಗೆ ಸಚಿವರು ಮತ್ತೆ 3 ಬಾರಿ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಆಡಿದಾಗ ನಾವೇನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದಂತ ಮಾನ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತೆ ಸಾರಿಗೆ ಮಂತ್ರಿಗಳು ಇವತ್ತು ಒಂದ್ ಹೆಜ್ಜೆ ಮುಂದೆ ಬಂದು 25ಕ್ಕೆ ವಿಕ್ಟಿಮೇಷನ್ ಮಾಡ್ಕೊಡ್ತೀವಿ, ವೇತನ ಪರಿಷ್ಕರಣೆ ಮಾಡ್ತೀವಿ, ಮತ್ತೆ 26 ತಿಂಗಳ ಹಿಂಬಾಕಿಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ಇದು ಜಂಟಿ ಕ್ರಿಯಾ ಸಮಿತಿಯ ಹೋರಾಟದ ಫಲವಾಗಿ ಇವತ್ತು ಸರ್ಕಾರ ಇದನ್ನ ಅನೌನ್ಸ್ಮೆಂಟ್ ಮಾಡಿದೆ. ಆದ್ರೆ ನಾವು ಜಂಟಿ ಸಮಿತಿಯವರು ಇದನ್ನೆಲ್ಲೂ ಸಹ ಒಪ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಮುಕ್ತವಾಗಿ ಮಾತುಕತೆಗೆ ಓಪನ್ ಇರೋದ್ರಿಂದ ನಾವು ಸರ್ಕಾರದ ಜೊತೆ ಮತ್ತೆ ಆಡಳಿತ ಮಂಡಳಿ ಜೊತೆ ಚರ್ಚಿಸೋದಕ್ಕೆ ಅವಕಾಶ ತೆಗೆದುಕೊಂಡು ಮಾರ್ಚ್ 2ರವರೆಗೆ ಗಡುವನ್ನ ಕೊಟ್ಟಿದ್ದೀವಿ ಸರ್. ಇವತ್ತು ವ್ಯವಸ್ಥಾಪಕ ನಿರ್ದೇಶಕರು ಬಂದು ಸಭೆಗೆ ಬಂದಾದ್ಮೇಲೆ ನಿಮ್ಮ ಮಾತುಕತೆ ನಡೀತು, ತೀರ್ಮಾನ ಸರ್? ಈಗ ತೀರ್ಮಾನ ಮಾಡಿದಿಷ್ಟೇ ಸರ್. ಯಾಕೆ ಅಂತಂತಂದ್ರೆ ನಾವು ಸರ್ಕಾರ ಇವತ್ತಿನವರೆಗೂ ಸಹ ಸರ್ಕಾರ ಯಾವುದನ್ನು ಕೊಡಲ್ಲ ಅಂತಕ್ಕಂಥದ್ದು ಹೇಳ್ತಾ ಬಂದಿತ್ತು. ಇವಾಗ ಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನು ಒಂದ್ ಹೆಜ್ಜೆ ಮುಂದಿಟ್ಟಂತ ಸಂದರ್ಭದಲ್ಲಿ ನಾವು ಪದೇ ಸರ್ಕಾರದ ಬಿಗಿ ನಿಲುವಿಗೆ ಹೋಗಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ರಾತ್ರಿ ಏನು ಅನೌನ್ಸ್ಮೆಂಟ್ ಮಾಡಿದ್ರು ಅದೆಲ್ಲವನ್ನು ಸಹ ಪರಿಷ್ಕರಣೆ ಮಾಡಿ ಯಾವ ರೀತಿಯಲ್ಲಿ ಕಾರ್ಮಿಕರಿಗೆ ಒಳಿತಾಗುತ್ತೆ ಅಂತಕ್ಕಂಥ ಆಲೋಚನೆ ಮಾಡಿ ಸರ್ಕಾರಕ್ಕೆ ಮತ್ತೊಂದಷ್ಟು ದಿನ ಕಾಲಾವಕಾಶ ಕೊಡೋಣ ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ನಾವು ಮಾರ್ಚ್ 2ರವರೆಗೂ ಗಡುವನ್ನ ಕೊಟ್ಟಿದ್ದೀವಿ ಸರ್. ಈಗ ಫೆಬ್ರವರಿ 20ನೇ ತಾರೀಕು ಸಾರಿಗೆ ಸಂಸ್ಕಾರ ಮಾಡಬೇಕು ಅಂತ ಹೊರಟ್ವಿ. ಈಗ 18ನೇ ತಾರೀಕು ರಾತ್ರಿ ಇದ್ದಕ್ಕಿದ್ದಂಗೆ ನೋಟಿಫಿಕೇಶನ್ ಬಂದಿದೆ. ಇದನ್ನ ನಿರೀಕ್ಷೆ ಮಾಡಿದ್ದಾರೆ ಸರ್? ನಿರೀಕ್ಷೆನೆ ಮಾಡಿರಲಿಲ್ಲ. ಯಾಕಂದ್ರೆ ಜಂಟಿ ಸಮಿತಿಯ ಹೋರಾಟ 18 ಮತ್ತೆ 17ನೇ ತಾರೀಕು ಯಾವಾಗ ಡಿವಿಷನ್ ಮಟ್ಟದಲ್ಲಿ, ಘಟಕ ಮಟ್ಟದಲ್ಲಿ ಉತ್ತಮವಾದ ಪ್ರತಿಕ್ರಿಯೆ ಶುರುವಾಯಿತು, ಕಾರ್ಮಿಕರು ತಂಡೋಪತಂಡವಾಗಿ ಬರ್ತೀವಿ, ನಾವು ಮುಷ್ಕರದಲ್ಲಿ ಪಾಲ್ಗೊಳ್ತೀವಿ ಅಂತಕ್ಕಂಥ ವಿಚಾರ ಯಾವಾಗ ಹೊರಬರೋದಕ್ಕೆ ಶುರುವಾಯಿತು, ಸರ್ಕಾರ ಎಚ್ಚೆತ್ತುಕೊಂಡು ಏಕಾಏಕಿ
ಏಕಪಕ್ಷೀಯ ನಿರ್ಣಯವನ್ನ ಘೋಷಣೆ ಮಾಡಿದೆ. ಆದ್ರೆ ಅಲ್ಲಿ ಒಂದ್ ಕಡೆ ಲೈನ್ ಓಪನ್ ಇಟ್ಟಿದೆ, ನಿಮ್ಮನ್ನ ಕರೆದು ಮುಕ್ತವಾಗಿ ಮಾತುಕತೆ ಆಡಿ ಇತ್ಯರ್ಥಪಡಿಸ್ತೀವಿ ಅಂತಕ್ಕಂಥದ್ದನ್ನ. ಹಾಗಾಗಿ ನಾವು ಈ ವಿಚಾರದಲ್ಲಿ ಒಂದೆಜ್ಜೆ ಹಿಂದಕ್ಕೆ ಸರಿದಿದ್ದೀವಿ. ಒಂದೆಜ್ಜೆ ಹಿಂದೆ ಸರಿದಿದ್ದೀವಿ ಅಂತಂದ್ರೆ ಹೋರಾಟವನ್ನ ಕೈಬಿಟ್ಟಿಲ್ಲ. ಮಾರ್ಚ್ 2ನೇ ತಾರೀಕು ಏನ್ ನಿಲುವನ್ನು ತೆಗೆದುಕೊಳ್ತೀವಿ ಸರ್. ಈಗ 38 ತಿಂಗಳ ಹಿಂಬಾಕಿ ಬರೋವರೆಗೂ ಹೋರಾಟ ಮುಂದುವರಿಯುತ್ತೆ. ಸರ್, ಈಗ 38 ತಿಂಗಳು ಹಿಂಬಾಕಿ, ಅದು ನಾವು ದುಡ್ದಿರ್ತಕ್ಕಂಥ ದುಡ್ಡು ಕೊಡ್ಲೇಬೇಕು ಅಂತಕ್ಕಂಥದ್ದಿದೆ. 1/1/24/1957 ಇಸ್ವಿಯಿಂದನೂ ಸಹ ಇದೇ ನಿಗಮ ಮಂಡಳಿಗಳು ಪಾಲನೆ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಅದೆಲ್ಲೂ ಬ್ರೇಕ್ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇರತಕ್ಕಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ರಾಜಿ ಇಲ್ಲ ಸರ್. ಸರ್, ಈಗ 26 ತಿಂಗಳು ವೇತನ ಬಿಡುಗಡೆ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಇಷ್ಟಾದ್ರೂ ಕೊಟ್ಟಿದೀವಿ ಸಂತೋಷವಾಗಿರಿ ಅಂತ. ಸರ್, ಈಗ ಉಪಮುಖ್ಯಮಂತ್ರಿಗಳು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಮ್ಗೆ ಎಷ್ಟು ಲಕ್ಷಾನುಗಟ್ಟಲೆ ಬಂದಿಲ್ಲ ಸ್ವಾಮಿ, ಸಾವಿರ ಗಟ್ಟಲೆನಲ್ಲಿ ಬಂದಿದೆ. ನಮ್ಗೆ ಖುಷಿ ಇಲ್ಲ. ದಯಮಾಡಿ ನಿಮ್ಮಿಂದನೂ ಸಹ ನಾವು ನಿರೀಕ್ಷೆ ಮಾಡ್ತೇವೆ, ಇನ್ನೂ ಸ್ವಲ್ಪ ಕೊಡಿ ಅಂತ ಕೇಳ್ತಾ ಇದೀವಿ ಉಪಮುಖ್ಯಮಂತ್ರಿಗಳಿಗೆ. ಯಾಕೆ ಅಂತಂದ್ರೆ ದುಡಿತಕ್ಕಂಥವ್ರಾಗ ಅತ್ಯಂತ ಕಮ್ಮಿ ಸಂಬಳದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ದಯಮಾಡಿ ನೀವು ಸಹ ನಮ್ಮ ಇಲಾಖೆಗೆ ನೀವು ಸಹ ಹಣಗಡೆ ಬಿಡುಗಡೆ ಮಾಡಿ, ನೀವು ಸಹ ಕೂತು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಮತ್ತೆ 38 ತಿಂಗಳು ಹಿಂಬಾಕಿಲ್ಲ, 12 ತಿಂಗಳು ಬಾಕಿ ಉಳ್ಕೊಂಡಿದೆಯಲ್ಲ, ಅದನ್ನ ನೀವು ಸಹ ಹೇಳಿ ಕೊಡಿಸಿದ್ರೆ ನಮಗೆ ಬಹಳ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ. ಸರ್, ಜಂಟಿ ಕ್ರಿಯಾ ಸಮಿತಿಯ ನಿರ್ಧಾರ ಇವತ್ತು ಎಲ್ಲಾ ಸಾರಿಗೆ ನಿಗಮಗಳಿದ್ದು ಒಗ್ಗಟ್ಟಿನ ತೀರ್ಮಾನ. ಸರ್, ಈಗ ನಾವು ಕೂತು ತೀರ್ಮಾನ ಮಾಡೋದಕ್ಕಿಂತ ಮುಂಚೆ 4 ಗಂಟೆ ಒಳಗಡೆ ಎಲ್ಲರನ್ನು ಕರೆದು ಕೂತು ಮಾತಾಡಿದ್ದೀವಿ. ಮೊನ್ನೆ ರಾತ್ರಿ ಏನು ಸರ್ಕಾರ ತೆಗೆದುಕೊಂಡಂತ ನಿಲುವೇನಿದೆ, ಆ ನಿಲುವು ಬಂದ ಮೇಲೂ ಸಹ ಹೊರಗಡೆ ಇರತಕ್ಕಂಥ ಡಿಪೋ ಮತ್ತೆ ಡಿವಿಷನ್ ಲೀಡರ್ಗಳು ಎಲ್ಲರೂ ಸಹ ಅಭಿಪ್ರಾಯವನ್ನು ಸಂಗ್ರಹಣ ಮಾಡಿದ್ದೋ ನಿನ್ನೆ ರಾತ್ರಿನೇ. ನಿನ್ನೆ ಸರ್ಕಾರ ಯಾವುದಾದ್ರೂ ಸಹ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದಿದ್ರೆ ನಾವು ಇವತ್ತು 4 ಗಂಟೆಗೆ ಗ್ಯಾರಂಟಿ ಮುಷ್ಕರದ ನೋಟಿಸನ್ನು ಕೊಡ್ತಾ ಇದ್ದೋ. ಹಾಗಾಗಿ ನಿನ್ನೆ ಸರ್ಕಾರ ಮೃದು ಧೋರಣೆಯನ್ನು ತೊಳೆದಿದ್ದರಿಂದ ನಾವು ಇವತ್ತು ಮುಷ್ಕರವನ್ನು ಕೈಬಿಟ್ಟಿದ್ದೀವಿ. ಹಾಗಾಗಿ ಸರ್ಕಾರಕ್ಕೆ ನಾವು ಈಗಲೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ನಮ್ಮನ್ನ ನಿರ್ಲಕ್ಷ್ಯ ಮಾಡಬೇಡಿ. ಏನು ಮಾತನ್ನ ಕೊಟ್ಟಿದ್ದೀರಾ ಕರೆದು ಮಾತಾಡಿ ನಿಮ್ಮ ಮಾತನ್ನ ಉಳಿಸ್ಕೊಳ್ಳಿ. ಸಾರಿಗೆ ನೌಕರರಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಅಂತಕ್ಕಂಥದ್ದು ಹೇಳ್ತೀನಿ ಸರ್.